ಇನ್ನು ಸುದೀಪ್ ಅವರು ಇದೇ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಅವರಷ್ಟೆಲ್ಲ ನಾನು ಎಲ್ಲದಕ್ಕೂ ಉತ್ತರವನ್ನ ಕೊಡ್ತೀನಿ, ನನ್ನ ಸ್ಟೈಲಲ್ಲೂ ಕೂಡ ನಾನು ಉತ್ತರವನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸುದೀಪ್ ಪುತ್ರಿ ಸಾನ್ವಿಗೆ ಕೆಟ್ಟ ಕಮೆಂಟ್ ವಿಚಾರವಾಗಿ ಕೂಡ ಸುದೀಪ್ ಅವರು ಕಿಡಿಕಾ ಇದ್ದಾರೆ. ಅವಳು ನನ್ನ ಮಗಳು, ಅವಳು ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಚಿತ್ರರಂಗದಲ್ಲಿ ಉನ್ನತ ಸ್ಥಾನಕ್ಕೆ ಅವಳು ಬೆಳೀತಾಳೆ. ವಿಜಯಲಕ್ಷ್ಮಿಗೆ ಪೋಸ್ಟ್ ಮಾಡಿದ ಬಗ್ಗೆ ಕೂಡ ಸುದೀಪ್ ಗರಂ ಆದ್ರು. ಕಪಾಳಕ್ಕೆ ಹೊಡೆಸಿಕೊಳ್ಳುವಷ್ಟು ಒಳ್ಳೆಯವನಲ್ಲ. ಪ್ರೀತಿಯಿಂದ ತಾಯಿ ಹೊಡೆಯೋದು ಬೇರೆ, ಪಕ್ಕದ ಮನೆಯವರು ಹೊಡೆಯೋದೇ ಬೇರೆ ಅಂತ ಸುದೀಪ್ ಅವರು ಹೇಳಿದ್ದಾರೆ. ಪರವಾಗಿಲ್ಲ, ಪ್ರೀತಿಯಿಂದ ತಾಯಿ ಹೊಡೆದಿದ್ರೆ ಆಗುತ್ತೆ ಸರ್. ಪಕ್ಕದ ನೀವು ಕಪಾಳಕ್ಕೆ ಹೊಡೆದ್ರೆ ಒಡಿಸ್ಕೊಳ್ಳೋಷ್ಟು ಪರವಾಗಿಲ್ಲ, ಪ್ರೀತಿಯಿಂದ ತಾಯಿ ಹೊಡೆದಿದ್ರೆ ಆಗುತ್ತೆ ಸರ್. ಪಕ್ಕದ ಮನೆಯವ್ರು ಹೊಡಿ ಏಟ್ಗಳು ಬೇರೆ ಆಗ್ತವೆ ಇರುತ್ತಲ್ಲ ಸರ್. ಅವ್ರಿಗೆ ನಮ್ಮ ಮೇಲಿನ ಒಲವು ಅಟ್ಲೀಸ್ಟ್ ಯಾವುದೋ ಫೇಕ್ ಐಡಿಯಲ್ ಮಾಡ್ಲಿಲ್ವೇ? ನೀವು ಒಂದು ಮಾತು ಹೇಳ್ತೀರಿ, ಎಲ್ಲದಕ್ಕಿಂತ ಸ್ಟಾರ್ಟ್ ಆಗಿ ನಾನು ಯಾವಾಗಲೂ ಬಿಗ್ ಬಾಸ್ ನಡೆಸಬೇಕಾದ್ರೆ ಒಂದು ಹೇಳ್ತಾ ಇರ್ತೇನೆ, ಹೋಗಿ ಎಲ್ಲಿಂದ ಪ್ರಾರಂಭ ಆಯ್ತು, ಹೋಗಿ ಯಾಕೆ ಎಂಟೈರ್ ಚಿತ್ರರಂಗದಲ್ಲಿ ಬೇರೆ ಎಲ್ಲಾ ಕಡೆನೂ ಆ ವಾತಾವರಣ ಇಲ್ಲ, ಎಲ್ಲಿಂದ ಪ್ರಾರಂಭ ಆಗ್ತಾ ಇದೆ? ಈಗ ಯಾವ್ದೇ ತಗೊಳ್ಳಿ ಸರ್, ನಿಮ್ಮಲ್ಲಿ ಇಷ್ಟು ಚಾನೆಲ್ಗಳು ಕೂತಿದ್ದೀರಿ ಎಲ್ಲಾರು ಎದುರುಗಡೆ, ಕರೆಕ್ಟ್ ಕರೆಕ್ಟ್. ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ಚಾನಲ್ಗೆ ನಾವು ಸ್ವಲ್ಪ ರಫ್ ಆಗಿದ್ದು ಏನೇನೋ ಮಾತಾಡಿಕೊಂಡು ನಿಮ್ಮಗಳಿಗೆ ನೋವು ಉಂಟಾಗುವಂಥದ್ದು ಏನಾದ್ರು ಮಾಡಿದಾಗ ನೀವು ಪ್ರತಿಕ್ರಿಯೆ ಕೊಡ್ತೀರೋ ಕೊಡಲು? ಪ್ರತಿಕ್ರಿಯೆ ಕೊಡ್ಬೇಕಾದ್ರೆ ನಿಮ್ಮ ತಲೆಯಲ್ಲಿ ಏನಿರುತ್ತೆ ಹೇಳಿ? ಪ್ರಾರಂಭ ನೀವು ಮಾಡಿಲ್ಲ ಸರ್. ಹಾಗನ್ಬಿಟ್ಟು ಇದನ್ನೆಲ್ಲ ನಾನು ಎಂಡೋರ್ಸ್ ಮಾಡ್ತೀನಿ ಅಂತಲ್ಲ. ಫಸ್ಟ್ ಆಫ್ ಆಲ್ ನಾನು ಚಿತ್ರರಂಗಕ್ಕೆ ಬಂದಿದ್ದೆ ಇದು ಯಾವ್ದು ಗಲಾಟೆಗಳು ಮಾಡ್ಕೊಳಕ್ಕಲ್ಲ ಸರ್. ಮೇಕಪ್ ಹಾಕಿ ಸಿನಿಮಾ ಮಾಡಿ ನಗ್ಸಕ್ಕೆ, ಖುಷಿಯಾಗಿರಕ್ಕೆ, ನಾವು ಜೀವನದಲ್ಲಿ ಏನೋ ಮಾಡಿದೀವಿ, ಒಂದು ಸಕ್ಸಸ್ಫುಲ್ ಆಗಿದೀವಿ ಅಂತ ಅನ್ನಿಸ್ಕೊಳಕ್ ಸರ್. ದಿಸ್ ಇಸ್ ನಾಟ್ ವಾಟ್ ಐ ಕೇಮ್ ಇನ್ ದ ಇಂಡಸ್ಟ್ರಿ ಫಾರ್, ಬಟ್ ದಟ್ ಡಸಂಟ್ ಮೇಕ್ ಮಿ ಅ ವೀಕ್ ಮ್ಯಾನ್. ಐ ವಿಲ್ ಸ್ಟ್ಯಾಂಡ್ ಅಪ್ ಫಾರ್ ವಾಟ್ ಇಸ್ ರೈಟ್. ಹಾಗಂತ ನಾವು ಇದು ಕೇಳಿಸುತ್ತೆ ಪ್ರತಿ ಸಲ ಎಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊಂಡಿದ್ಕೆ ಗೊತ್ತಿಲ್ವಾ? ಎಷ್ಟೋ ಸತಿ ಹೇಳಿದೀವಿ, ನಮಗೂ ಯಾರಿಗೂ ಯುದ್ಧ ಪದ್ದಾಗಿದ್ದಾವೆಲ್ಲ ಏನು ಬರೋದಿಲ್ಲ, ನಾವು ಯಾವತ್ತಾದ್ರೂ ಮಾಡ್ಕೊಂಡು ಕೂತವ್ರಲ್ಲ. ಯಾರ ನಮ್ಮ ಕಡೆಯಿಂದ ತಪ್ಪಾದಾಗ ನಾವು ಅಟ್ಲೀಸ್ಟ್ ಓಪನ್ ಮುಂದೆ ಬಂದು ಹೇಳಿದೀವಿ ಮಾಡಬೇಡಿ ಕೆಲವು ಅಂತ. ಅದರಲ್ಲೇನಿದೆ? ಸೊ ನಾನು ಐ ಡೋಂಟ್ ವಾಂಟ್ ಟು ಟಚ್ ದಟ್ ಪಾರ್ಟ್ ಅಟ್ ಆಲ್. ಇವತ್ತು ನನಗೆ ಕರ್ನಾಟಕದಲ್ಲಿ ಎಷ್ಟೋ ಕಡೆ ನಿಮ್ಮಿಂದನೂ ಆಗ್ಲಿ ಇನ್ನೊಂದು ಕಡೆಯಿಂದನೂ ಆಗ್ಲಿ ಗೌರವ, ಮರ್ಯಾದೆ, ಪ್ರೀತಿ ಸಿಗ್ತಾ ಇದೆ ಅಂದ್ರೆ ಸರ್ ನಾನು ಆ ಥರ ನಡ್ಕೊಂಡಿದ್ದೀನಿ ತಾನೆ. ನೀವು ಕಪಾಳ ಕೊಡಿದ್ರೆ ಒಡಿಸ್ಕೊಳ್ಳೋಷ್ಟು ಪರವಾಗಿಲ್ಲ, ಪ್ರೀತಿಯಿಂದ ತಾಯಿ ಹೊಡೆದಿದ್ರೆ ಆಗುತ್ತೆ ಸರ್. ಪಕ್ಕದ ಮನೆಯವ್ರು ಹೊಡಿ ಏಟ್ಗಳು ಬೇರೆ ಆಗ್ತವೆ ಇರುತ್ತಲ್ಲ ಸರ್. ಅವ್ರಿಗೆ ನಮ್ಮ ಮೇಲಿನ ಒಲವು ಅಟ್ಲೀಸ್ಟ್ ಯಾವುದೋ ಫೇಕ್ ಐಡಿಯಲ್ ಮಾಡ್ಲಿಲ್ವೇ? ನೀವು ಒಂದು ಮಾತು ಹೇಳ್ತೀರಿ, ಎಲ್ಲದಕ್ಕಿಂತ ಸ್ಟಾರ್ಟ್ ಆಗಿ ನಾನು ಯಾವಾಗಲೂ ಬಿಗ್ ಬಾಸ್ ನಡೆಸಬೇಕಾದ್ರೆ ಒಂದು ಹೇಳ್ತಾ ಇರ್ತೇನೆ, ಬುಡಕ್ ಹೋಗಿ ಎಲ್ಲಿಂದ ಪ್ರಾರಂಭ ಆಯ್ತು, ಹೋಗಿ ಯಾಕೆ ಎಂಟೈರ್ ಚಿತ್ರರಂಗದಲ್ಲಿ ಬೇರೆ ಎಲ್ಲಾ ಕಡೆನೂ ಆ ವಾತಾವರಣ ಇಲ್ಲ, ಎಲ್ಲಿಂದ ಪ್ರಾರಂಭ ಆಗ್ತಾ ಇದೆ? ಈಗ ಯಾವ್ದೇ ತಗೊಳ್ಳಿ ಸರ್, ನಿಮ್ಮಲ್ಲಿ ಇಷ್ಟು ಚಾನೆಲ್ಗಳು ಕೂತಿದ್ದೀರಿ ಎಲ್ಲಾರು ಎದುರುಗಡೆ, ಕರೆಕ್ಟ್ ಕರೆಕ್ಟ್. ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ಚಾನಲ್ಗೆ ನಾವು ಸ್ವಲ್ಪ ರಫ್ ಆಗಿದ್ದು ಏನೇನೋ ಮಾತಾಡಿಕೊಂಡು ನಿಮ್ಮಗಳಿಗೆ ನೋವು ಉಂಟಾಗುವಂಥದ್ದು ಏನಾದ್ರು ಮಾಡಿದಾಗ ನೀವು ಪ್ರತಿಕ್ರಿಯೆ ಕೊಡ್ತೀರೋ ಕೊಡಲು? ಪ್ರತಿಕ್ರಿಯೆ ಕೊಡ್ಬೇಕಾದ್ರೆ ನಿಮ್ಮ ತಲೆಯಲ್ಲಿ ಏನಿರುತ್ತೆ ಹೇಳಿ? ಪ್ರಾರಂಭ ನೀವು ಮಾಡಿಲ್ಲ ಸರ್. ಹಾಗನ್ಬಿಟ್ಟು ಇದನ್ನೆಲ್ಲ ನಾನು ಎಂಡೋರ್ಸ್ ಮಾಡ್ತೀನಿ ಅಂತಲ್ಲ. ಫಸ್ಟ್ ಆಫ್ ಆಲ್ ನಾನು ಚಿತ್ರರಂಗಕ್ಕೆ ಬಂದಿದ್ದೆ ಇದು ಯಾವ್ದು ಗಲಾಟೆಗಳು ಮಾಡ್ಕೊಳಕ್ಕಲ್ಲ ಸರ್. ಮೇಕಪ್ ಹಾಕಿ ಸಿನಿಮಾ ಮಾಡಿ ನಗ್ಸಕ್ಕೆ, ಖುಷಿಯಾಗಿರಕ್ಕೆ, ನಾವು ಜೀವನದಲ್ಲಿ ಏನೋ ಮಾಡಿದೀವಿ, ಒಂದು ಸಕ್ಸಸ್ಫುಲ್ ಆಗಿದೀವಿ ಅಂತ ಅನ್ನಿಸ್ಕೊಳಕ್ ಸರ್. ದಿಸ್ ಇಸ್ ನಾಟ್ ವಾಟ್ ಐ ಕೇಮ್ ಇನ್ ದ ಇಂಡಸ್ಟ್ರಿ ಫಾರ್, ಬಟ್ ದಟ್ ಡಸಂಟ್ ಮೇಕ್ ಮಿ ಅ ವೀಕ್ ಮ್ಯಾನ್. ಐ ವಿಲ್ ಸ್ಟ್ಯಾಂಡ್ ಅಪ್ ಫಾರ್ ವಾಟ್ ಇಸ್ ರೈಟ್. ಹಾಗಂತ ನಾವು ಇದು ಕೇಳಿಸುತ್ತೆ ಪ್ರತಿ ಸಲ ಎಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊಂಡಿದ್ಕೆ ಗೊತ್ತಿಲ್ವಾ? ಎಷ್ಟೋ ಸತಿ ಹೇಳಿದೀವಿ, ನಮಗೂ ಯಾರಿಗೂ ಯುದ್ಧ ಪದ್ದಾಗಿದ್ದಾವೆಲ್ಲ ಏನು ಬರೋದಿಲ್ಲ, ನಾವು ಯಾವತ್ತಾದ್ರೂ ಮಾಡ್ಕೊಂಡು ಕೂತವ್ರಲ್ಲ. ಯಾರ ನಮ್ಮ ಕಡೆಯಿಂದ ತಪ್ಪಾದಾಗ ನಾವು ಅಟ್ಲೀಸ್ಟ್ ಓಪನ್ ಮುಂದೆ ಬಂದು ಹೇಳಿದೀವಿ ಮಾಡಬೇಡಿ ಕೆಲವು ಅಂತ. ಅದರಲ್ಲೇನಿದೆ? ಸೊ ನಾನು ಐ ಡೋಂಟ್ ವಾಂಟ್ ಟು ಟಚ್ ದಟ್ ಪಾರ್ಟ್ ಅಟ್ ಆಲ್. ಇವತ್ತು ನನಗೆ ಕರ್ನಾಟಕದಲ್ಲಿ ಎಷ್ಟೋ ಕಡೆ
ನಿಮ್ಮಿಂದನೂ ಆಗ್ಲಿ ಇನ್ನೊಂದ್ ಕಡೆಯಿಂದನೂ ಆಗ್ಲಿ ಗೌರವ ಮರ್ಯಾದೆ ಪ್ರೀತಿ ಸಿಗ್ತಾ ಇದೆ ಅಂದ್ರೆ ಸರ್ ನಾನು ಆತರ ನಡ್ಕೊಂಡಿದ್ದೀನಿ ತಾನೆ. ನೀವು ಕಪಾಳ ಕೊಡಿದ್ರೆ ಒಡಿಸ್ಕೊಳ್ಳೋಷ್ಟು ಪರವಾಗಿಲ್ಲ. ಪ್ರೀತಿಯಿಂದ ತಾಯಿ ಹೊಡಿದ್ರೆ ಆಗತ್ತೆ ಸರ್, ಪಕ್ಕದ ಮನೆಯವ್ರ ಹೊಡಿ ಏಟ್ಗಳು ಬೇರೆ ಆಗ್ತವೆ ಇರುತ್ತಲ್ಲ ಸರ್. ಅವ್ರಿಗೆ ನಮ್ಮ ಮೇಲಿನ ಒಲವು ಅಟ್ಲೀಸ್ಟ್ ಯಾವುದೋ ಫೇಕ್ ಐಡಿಯಲ್ ಮಾಡ್ಲಿಲ್ವೇ? ನೀವು ಒಂದು ಮಾತು ಹೇಳ್ತೀರಿ ಎಲ್ಲದಕ್ಕಿಂತ ಸ್ಟಾರ್ಟ್ ಆಗಿ ನಾನು ಯಾವಾಗ್ಲೂ ಬಿಗ್ ಬಾಸ್ ನಡೆಸ್ಬೇಕಾದ್ರೆ ಒಂದು ಹೇಳ್ತಾ ಇರ್ತೇನೆ, ಬುಡಕ್ ಹೋಗಿ ಎಲ್ಲಿಂದ ಪ್ರಾರಂಭ ಆಯ್ತು ಹೋಗಿ. ಯಾಕೆ ಎಂಟೈರ್ ಚಿತ್ರರಂಗದಲ್ಲಿ ಬೇರೆ ಎಲ್ಲಾ ಕಡೆನೂ ಆ ವಾತಾವರಣ ಇಲ್ಲ? ಎಲ್ಲಿಂದ ಪ್ರಾರಂಭ ಆಗ್ತಾ ಇದೆ? ಈಗ ಯಾವುದೇ ತಗೊಳ್ಳಿ ಸರ್, ನಿಮ್ಮಲ್ಲಿ ಇಷ್ಟು ಚಾನೆಲ್ಗಳು ಕೂತಿದ್ದೀರಿ ಎಲ್ಲಾರು ಎದುರುಗಡೆ, ಕರೆಕ್ಟ್ ಕರೆಕ್ಟ್. ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ಚಾನಲ್ಗೆ ನಾವು ಸ್ವಲ್ಪ ರಫ್ ಆಗಿದ್ದು ಏನೇನೋ ಮಾತಾಡ್ಕೊಂಡು ನನ್ನ ಮಗಳ ಬಗ್ಗೆ ಹೇಳಿದ್ರಿ. ನನ್ನ ಮಗಳು ಸರ್ ನಾನೇ ಫೇಸ್ ಮಾಡಿದ್ದೀನಿ ಅಂದ್ರೆ ಅದನ್ನ 10 ಫೇಸ್ ಮಾಡ್ತಾಳೆ, 10 ಬೆಳೀತಾಳೆ, ಅಷ್ಟಷ್ಟು ದೊಡ್ಡವಳಾಗ್ತಾಳೆ. ಒಂದೊಂದು ಸತ್ಯ ಸರ್, ನನ್ಕಿನ್ನ 10 ದೊಡ್ಡ ಒಳ್ಳೆ ಕೈ ಮನ್ಸಿದೆ, ಅಷ್ಟೇ ಕೈ ಹಿಡಿತಾಳೆ, ಎಲ್ಲ ಮಾಡ್ತಾಳೆ ಅಂತ ಹೇಳ್ತಾ. ಇದಕ್ಕಿಂತ ಹೆಚ್ಚಾಗಿ ನನ್ನ ಮಗಳನ್ನ ಸ್ವೀಕರಿಸಿದಂತ, ಆ ಹಾಡನ್ನ ಮೆಚ್ಚಿದಂತ ನನ್ನ ಚಿತ್ರರಂಗದಲ್ಲಿ ಎಷ್ಟೋ ಮಿತ್ರರಿದ್ದಾರೆ, ನನ್ನ ಅಭಿಮಾನಿಗಳಿದ್ದಾರೆ, ನನ್ನ ಸ್ನೇಹಿತರಿದ್ದಾರೆ. ಯಾಕೆ ಸರ್ ನಿಮ್ಮಲ್ಲೇ ಎಷ್ಟೋ ಜನ ಪ್ರೀತಿ ಮಾಡಿದಾರೆ ವಾಯ್ಸ್ ನನ್ನ ಮೇಲೆ. ನನ್ನ ಮಗಳ ಬಗ್ಗೆ ಹೇಳಿದ್ರಿ. ಇನ್ನು ಸುದೀಪ್ ಅವರು ಇದೇ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಅವರ ಸ್ಟೈಲ್ನಲ್ಲಿ ನಾನು ಎಲ್ಲದಕ್ಕೂ ಉತ್ತರವನ್ನ ಕೊಡ್ತೀನಿ, ನನ್ನ ಸ್ಟೈಲ್ನಲ್ಲೂ ಕೂಡ ನಾನು ಉತ್ತರವನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸುದೀಪ್ ಪುತ್ರಿ ಸಾನ್ವಿಗೆ ಕೆಟ್ಟ ಕಮೆಂಟ್ ವಿಚಾರವಾಗಿ ಕೂಡ ಸುದೀಪ್ ಅವರು ಕಿಡಿಕಾ ಇದ್ದಾರೆ. ಅವಳು ನನ್ನ ಮಗಳು, ಅವಳು ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು, ಚಿತ್ರರಂಗದಲ್ಲಿ ಉನ್ನತ ಸ್ಥಾನಕ್ಕೆ ಅವಳು ಬೆಳೀತಾಳೆ. ವಿಜಯಲಕ್ಷ್ಮಿಗೆ ಪೋಸ್ಟ್ ಮಾಡಿದ ಬಗ್ಗೆ ಕೂಡ ಸುದೀಪ್ ಗರಂ ಆದ್ರು. ಕಪಾಳಕ್ಕೆ ಹೊಡೆಸಿಕೊಳ್ಳುವಷ್ಟು ಒಳ್ಳೆಯವನಲ್ಲ, ಪ್ರೀತಿಯಿಂದ ತಾಯಿ ಹೊಡೆಯೋದು ಬೇರೆ, ಪಕ್ಕದ ಮನೆಯವರು ಹೊಡೆಯೋದೇ ಬೇರೆ ಅಂತ ಸುದೀಪ್ ಅವರು ಹೇಳಿದ್ದಾರೆ. ಪರವಾಗಿಲ್ಲ, ಪ್ರೀತಿಯಿಂದ ತಾಯಿ ಹೊಡಿದ್ರೆ ಆಗತ್ತೆ ಸರ್. ಪಕ್ಕದ ನೀವು ಕಪಾಳ ಕೊಡಿದ್ರೆ ಒಡಿಸ್ಕೊಳ್ಳೋಷ್ಟು ಪರವಾಗಿಲ್ಲ. ಪ್ರೀತಿಯಿಂದ ತಾಯಿ ಹೊಡಿದ್ರೆ ಆಗತ್ತೆ ಸರ್, ಪಕ್ಕದ ಮನೆಯವ್ರ ಹೊಡಿ ಏಟ್ಗಳು ಬೇರೆ ಆಗ್ತವೆ ಇರುತ್ತಲ್ಲ ಸರ್. ಅವ್ರಿಗೆ ನಮ್ಮ ಮೇಲಿನ ಒಲವು ಅಟ್ಲೀಸ್ಟ್ ಯಾವುದೋ ಫೇಕ್ ಐಡಿಯಲ್ ಮಾಡ್ಲಿಲ್ವೇ? ನೀವು ಒಂದು ಮಾತು ಹೇಳ್ತೀರಿ ಎಲ್ಲದಕ್ಕಿಂತ ಸ್ಟಾರ್ಟ್ ಆಗಿ ನಾನು ಯಾವಾಗ್ಲೂ ಬಿಗ್ ಬಾಸ್ ನಡೆಸ್ಬೇಕಾದ್ರೆ ಒಂದು ಹೇಳ್ತಾ ಇರ್ತೇನೆ, ಹೋಗಿ ಎಲ್ಲಿಂದ ಪ್ರಾರಂಭ ಆಯ್ತು ಹೋಗಿ. ಯಾಕೆ ಎಂಟೈರ್ ಚಿತ್ರರಂಗದಲ್ಲಿ ಬೇರೆ ಎಲ್ಲಾ ಕಡೆನೂ ಆ ವಾತಾವರಣ ಇಲ್ಲ? ಎಲ್ಲಿಂದ ಪ್ರಾರಂಭ ಆಗ್ತಾ ಇದೆ? ಈಗ ಯಾವುದೇ ತಗೊಳ್ಳಿ ಸರ್, ನಿಮ್ಮಲ್ಲಿ ಇಷ್ಟು ಚಾನೆಲ್ಗಳು ಕೂತಿದ್ದೀರಿ ಎಲ್ಲಾರು ಎದುರುಗಡೆ, ಕರೆಕ್ಟ್ ಕರೆಕ್ಟ್. ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ಚಾನಲ್ಗೆ ನಾವು ಸ್ವಲ್ಪ ರಫ್ ಆಗಿದ್ದು ಏನೇನೋ ಮಾತಾಡ್ಕೊಂಡು ನಿಮ್ಮಗಳಿಗೆ ನೋವು ಉಂಟಾಗುವಂಥದ್ದು ಏನಾದ್ರು ಮಾಡಿದಾಗ ನೀವು ಪ್ರತಿಕ್ರಿಯೆ ಕೊಡ್ತೀರೋ ಕೊಡಲ್ವೋ? ಪ್ರತಿಕ್ರಿಯೆ ಕೊಡ್ಬೇಕಾದ್ರೆ ನಿಮ್ಮ ತಲೆಯಲ್ಲಿ ಏನಿರುತ್ತೆ ಹೇಳಿ? ಪ್ರಾರಂಭ ನೀವು ಮಾಡಿಲ್ಲ ಸರ್. ಹಾಗನ್ಬಿಟ್ಟು ಇದನ್ನೆಲ್ಲ ನಾನು ಎಂಡೋರ್ಸ್ ಮಾಡ್ತೀನಿ ಅಂತಲ್ಲ. ಫಸ್ಟ್ ಆಫ್ ಆಲ್ ನಾನು ಚಿತ್ರರಂಗಕ್ಕೆ ಬಂದಿದ್ದೆ ಇದು ಯಾವ್ದು ಗಲಾಟೆಗಳು ಮಾಡ್ಕೊಳಕ್ಕಲ್ಲ ಸರ್. ಮೇಕಪ್ ಹಾಕಿ ಸಿನಿಮಾ ಮಾಡಿ ನಗ್ಸಕ್ಕೆ, ಖುಷಿಯಾಗಿರಕ್ಕೆ, ನಾವು ಜೀವನದಲ್ಲಿ ಏನೋ ಮಾಡಿದೀವಿ, ಒಂದು ಸಕ್ಸಸ್ಫುಲ್ ಆಗಿದೀವಿ ಅಂತ ಅನ್ನಿಸ್ಕೊಳಕ್ ಸರ್. ದಿಸ್ ಇಸ್ ನಾಟ್ ವಾಟ್ ಐ ಕೇಮ್ ಇನ್ ದ ಇಂಡಸ್ಟ್ರಿ ಫಾರ್, ಬಟ್ ದಟ್ ಡಸಂಟ್ ಮೇಕ್ ಮಿ ಅ ವೀಕ್ ಮ್ಯಾನ್. ಐ ವಿಲ್ ಸ್ಟ್ಯಾಂಡ್ ಅಪ್ ಫಾರ್ ವಾಟ್ ಇಸ್ ರೈಟ್. ಹಾಗಂತ ನಾವು ಇದು ಕೇಳಿಸುತ್ತೆ ಪ್ರತಿ ಸಲ ಎಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊಂಡಿದ್ಕೆ ಗೊತ್ತಿಲ್ವಾ? ಎಷ್ಟೋ ಸತಿ ಹೇಳಿದೀವಿ, ನಮಗೂ ಯಾರಿಗೂ ಯುದ್ಧ ಪದ್ದಾಗಿದ್ದ ಅವೆಲ್ಲ ಏನು ಬರೋದಿಲ್ಲ, ನಾವ್ ಯಾವತ್ತಾದ್ರೂ ಮಾಡ್ಕೊಂಡು ಕೂತವ್ರಲ್ಲ. ಯಾರ ನಮ್ಮ ಕಡೆಯಿಂದ ತಪ್ಪಾದಾಗ ನಾವು ಅಟ್ಲೀಸ್ಟ್ ಓಪನ್ ಮುಂದೆ ಬಂದು ಹೇಳಿದೀವಿ ಮಾಡಬೇಡಿ ಕೆಲವು ಅಂತ. ಅದರಲ್ಲೇನಿದೆ? ಸೊ ನಾನು ಐ ಡೋಂಟ್ ವಾಂಟ್ ಟು ಟಚ್ ದಟ್ ಪಾರ್ಟ್ ಅಟ್ ಆಲ್. ಇವತ್ತು ನನಗೆ ಕರ್ನಾಟಕದಲ್ಲಿ ಎಷ್ಟೋ ಕಡೆ ನಿಮ್ಮಿಂದನೂ ಆಗ್ಲಿ ಇನ್ನೊಂದ್ ಕಡೆಯಿಂದನೂ ಆಗ್ಲಿ ಗೌರವ ಮರ್ಯಾದೆ ಪ್ರೀತಿ ಸಿಗ್ತಾ ಇದೆ ಅಂದ್ರೆ ಸರ್ ನಾನು ಆತರ ನಡ್ಕೊಂಡಿದ್ದೀನಿ ತಾನೆ. ನೀವು ಕಪಾಳ ಕೊಡಿದ್ರೆ ಒಡಿಸ್ಕೊಳ್ಳೋಷ್ಟು ಪರವಾಗಿಲ್ಲ. ಪ್ರೀತಿಯಿಂದ ತಾಯಿ ಹೊಡಿದ್ರೆ ಆಗತ್ತೆ ಸರ್, ಪಕ್ಕದ ಮನೆಯವ್ರ ಹೊಡಿ ಏಟ್ಗಳು ಬೇರೆ ಆಗ್ತವೆ ಇರುತ್ತಲ್ಲ ಸರ್. ಅವ್ರಿಗೆ ನಮ್ಮ ಮೇಲಿನ ಒಲವು ಅಟ್ಲೀಸ್ಟ್ ಯಾವುದೋ ಫೇಕ್ ಐಡಿಯಲ್ ಮಾಡ್ಲಿಲ್ವೇ?
ಸುದೀಪ್ ಸರ್, ನೀವು ಎಲ್ಲಾ ಮಾತು ಹೇಳ್ತೀರಿ ಎಲ್ಲದಕ್ಕಿಂತ ಸ್ಟಾರ್ಟ್ ಆಗಿ ನಾನು ಯಾವಾಗ್ಲೂ ಬಿಗ್ ಬಾಸ್ ನಡೆಸಬೇಕಾದ್ರೆ ಒಂದು ಹೇಳ್ತಾ ಇರ್ತೇನೆ, ಬುಡಕ್ ಹೋಗಿ ಎಲ್ಲಿಂದ ಪ್ರಾರಂಭ ಆಯ್ತು ಹೋಗಿ. ಯಾಕೆ ಎಂಟೈರ್ ಚಿತ್ರರಂಗದಲ್ಲಿ ಬೇರೆ ಎಲ್ಲಾ ಕಡೆನೂ ಆ ವಾತಾವರಣ ಇಲ್ಲ? ಎಲ್ಲಿಂದ ಪ್ರಾರಂಭ ಆಗ್ತಾ ಇದೆ? ಈಗ ಯಾವ್ದೇ ತಗೊಳ್ಳಿ ಸರ್, ನಿಮ್ಮಲ್ಲಿ ಇಷ್ಟು ಚಾನೆಲ್ಗಳು ಕೂತಿದ್ದೀರಿ ಎಲ್ಲಾರು ಎದುರುಗಡೆ, ಕರೆಕ್ಟ್ ಕರೆಕ್ಟ್. ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ಚಾನಲ್ಗೆ ನಾವು ಸ್ವಲ್ಪ ರಫ್ ಆಗಿದ್ದು ಏನೇನೋ ಮಾತಾಡಿಕೊಂಡು ನಿಮ್ಮಗಳಿಗೆ ನೋವು ಉಂಟಾಗುವಂಥದ್ದು ಏನಾದ್ರು ಮಾಡಿದಾಗ ನೀವು ಪ್ರತಿಕ್ರಿಯೆ ಕೊಡ್ತೀರೋ ಕೊಡಲ್ವೋ? ಪ್ರತಿಕ್ರಿಯೆ ಕೊಡ್ಬೇಕಾದ್ರೆ ನಿಮ್ಮ ತಲೆಯಲ್ಲಿ ಏನಿರುತ್ತೆ ಹೇಳಿ? ಪ್ರಾರಂಭ ನೀವು ಮಾಡಿಲ್ಲ ಸರ್. ಹಾಗನ್ಬಿಟ್ಟು ಇದನ್ನೆಲ್ಲ ನಾನು ಎಂಡೋರ್ಸ್ ಮಾಡ್ತೀನಿ ಅಂತಲ್ಲ. ಫಸ್ಟ್ ಆಫ್ ಆಲ್ ನಾನು ಚಿತ್ರರಂಗಕ್ಕೆ ಬಂದಿದ್ದೆ ಇದು ಯಾವ್ದು ಗಲಾಟೆಗಳು ಮಾಡ್ಕೊಳಕ್ಕಲ್ಲ ಸರ್. ಮೇಕಪ್ ಹಾಕಿ ಸಿನಿಮಾ ಮಾಡಿ ನಗ್ಸಕ್ಕೆ, ಖುಷಿಯಾಗಿರಕ್ಕೆ, ನಾವು ಜೀವನದಲ್ಲಿ ಏನೋ ಮಾಡಿದೀವಿ, ಒಂದು ಸಕ್ಸಸ್ಫುಲ್ ಆಗಿದೀವಿ ಅಂತ ಅನ್ನಿಸ್ಕೊಳಕ್ ಸರ್. ದಿಸ್ ಇಸ್ ನಾಟ್ ವಾಟ್ ಐ ಕೇಮ್ ಇನ್ ದ ಇಂಡಸ್ಟ್ರಿ ಫಾರ್, ಬಟ್ ದಟ್ ಡಸಂಟ್ ಮೇಕ್ ಮಿ ಅ ವೀಕ್ ಮ್ಯಾನ್. ಐ ವಿಲ್ ಸ್ಟ್ಯಾಂಡ್ ಅಪ್ ಫಾರ್ ವಾಟ್ ಇಸ್ ರೈಟ್. ಹಾಗಂತ ನಾವು ಇದು ಕೇಳಿಸುತ್ತೆ ಪ್ರತಿ ಸಲ ಎಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊಂಡಿದ್ಕೆ ಗೊತ್ತಿಲ್ವಾ? ಎಷ್ಟೋ ಸತಿ ಹೇಳಿದೀವಿ, ನಮಗೂ ಯಾರಿಗೂ ಯುದ್ಧ ಪದ್ದಾಗಿದ್ದಾವಲ್ಲ ಏನು ಬರೋದಿಲ್ಲ, ನಾವ್ ಯಾವತ್ತಾದ್ರೂ ಮಾಡ್ಕೊಂಡು ಕೂತವ್ರಲ್ಲ. ಯಾರ ನಮ್ಮ ಕಡೆಯಿಂದ ತಪ್ಪಾದಾಗ ನಾವು ಅಟ್ಲೀಸ್ಟ್ ಓಪನ್ ಮುಂದೆ ಬಂದು ಹೇಳಿದೀವಿ ಮಾಡಬೇಡಿ ಕೆಲವು ಅಂತ. ಅದರಲ್ಲೇನಿದೆ? ಸೊ ನಾನು ಐ ಡೋಂಟ್ ವಾಂಟ್ ಟು ಟಚ್ ದಟ್ ಪಾರ್ಟ್ ಅಟ್ ಆಲ್. ಇವತ್ತು ನನಗೆ ಕರ್ನಾಟಕದಲ್ಲಿ ಎಷ್ಟೋ ಕಡೆ ನಿಮ್ಮಿಂದನೂ ಆಗ್ಲಿ ಇನ್ನೊಂದು ಕಡೆಯಿಂದನೂ ಆಗ್ಲಿ ಗೌರವ, ಮರ್ಯಾದೆ, ಪ್ರೀತಿ ಸಿಗ್ತಾ ಇದೆ ಅಂದ್ರೆ ಸರ್ ನಾನು ಆತರ ನಡ್ಕೊಂಡಿದ್ದೀನಿ ತಾನೆ. ನೀವು ಕಪಾಳ ಕೊಡಿದ್ರೆ ಒಡಿಸ್ಕೊಳ್ಳೋಷ್ಟು ಪರವಾಗಿಲ್ಲ, ಪ್ರೀತಿಯಿಂದ ತಾಯಿ ಹೊಡಿದ್ರೆ ಆಗತ್ತೆ ಸರ್, ಪಕ್ಕದ ಮನೆಯವ್ರ ಹೊಡಿ ಏಟ್ಗಳು ಬೇರೆ ಆಗ್ತವೆ ಇರುತ್ತಲ್ಲ ಸರ್. ಅವ್ರಿಗೆ ನಮ್ಮ ಮೇಲಿನ ಒಲವು ಅಟ್ಲೀಸ್ಟ್ ಯಾವುದೋ ಫೇಕ್ ಐಡಿಯಲ್ ಮಾಡ್ಲಿಲ್ವೇ? ನೀವು ಮಾತು ಹೇಳ್ತೀರಿ ಎಲ್ಲದಕ್ಕಿಂತ ಸ್ಟಾರ್ಟ್ ಆಗಿ ನಾನು ಯಾವಾಗ್ಲೂ ಬಿಗ್ ಬಾಸ್ ನಡೆಸಬೇಕಾದ್ರೆ ಒಂದು ಹೇಳ್ತಾ ಇರ್ತೇನೆ, ಬುಡಕ್ ಹೋಗಿ ಎಲ್ಲಿಂದ ಪ್ರಾರಂಭ ಆಯ್ತು ಹೋಗಿ. ಯಾಕೆ ಎಂಟೈರ್ ಚಿತ್ರರಂಗದಲ್ಲಿ ಬೇರೆ ಎಲ್ಲಾ ಕಡೆನೂ ಆ ವಾತಾವರಣ ಇಲ್ಲ? ಎಲ್ಲಿಂದ ಪ್ರಾರಂಭ ಆಗ್ತಾ ಇದೆ? ಈಗ ಯಾವ್ದೇ ತಗೊಳ್ಳಿ ಸರ್, ನಿಮ್ಮಲ್ಲಿ ಇಷ್ಟು ಚಾನೆಲ್ಗಳು ಕೂತಿದ್ದೀರಿ ಎಲ್ಲಾರು ಎದುರುಗಡೆ, ಕರೆಕ್ಟ್ ಕರೆಕ್ಟ್. ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ಚಾನಲ್ಗೆ ನಾವು ಸ್ವಲ್ಪ ರಫ್ ಆಗಿದ್ದು ಏನೇನೋ ಮಾತಾಡಿಕೊಂಡು ನನ್ನ ಮಗಳ ಬಗ್ಗೆ ಹೇಳಿದ್ರಿ. ನನ್ನ ಮಗಳು ಸರ್ ನಾನೇ ಫೇಸ್ ಮಾಡಿದ್ದೀನಿ ಅಂದ್ರೆ ಅದನ್ನ 10 ಫೇಸ್ ಮಾಡ್ತಾಳೆ, 10 ಬೆಳೀತಾಳೆ, ಅಷ್ಟಷ್ಟು ದೊಡ್ಡವಳಾಗ್ತಾಳೆ. ಒಂದೊಂದು ಸತ್ಯ ಸರ್, ನನ್ಕಿನ್ನ 10 ದೊಡ್ಡ ಒಳ್ಳೆ ಕೈ ಮನ್ಸಿದೆ, ಅಷ್ಟೇ ಕೈ ಹಿಡಿತಾಳೆ, ಎಲ್ಲ ಮಾಡ್ತಾಳೆ ಅಂತ ಹೇಳ್ತಾ. ಇದಕ್ಕಿಂತ ಹೆಚ್ಚಾಗಿ ನನ್ನ ಮಗಳನ್ನ ಸ್ವೀಕರಿಸಿದಂತ, ಆ ಹಾಡನ್ನ ಮೆಚ್ಚಿದಂತ ನನ್ನ ಚಿತ್ರರಂಗದಲ್ಲಿ ಎಷ್ಟೋ ಮಿತ್ರರಿದ್ದಾರೆ, ನನ್ನ ಅಭಿಮಾನಿಗಳಿದ್ದಾರೆ, ನನ್ನ ಸ್ನೇಹಿತರಿದ್ದಾರೆ. ಯಾಕೆ ಸರ್ ನಿಮ್ಮಲ್ಲೇ ಎಷ್ಟೋ ಜನ ಪ್ರೀತಿ ಮಾಡಿದಾರೆ ವಾಯ್ಸ್ ನನ್ನ ಮೇಲೆ. ನನ್ನ ಮಗಳ ಬಗ್ಗೆ ಹೇಳಿದ್ರಿ.